ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಭಾರಿ ಪ್ರಮಾಣದ ಸಾವು ನೋವಾಗಿದೆ. ಇಸ್ರೇಲ್ ವಾಯು ದಾಳಿಗೆ ಇರಾನ್ನಲ್ಲಿ ಭಾರಿ ಪ್ರಮಾಣದ ಸಾವು ನೋವುಗಳಾಗಿದೆ. ಇರಾನ್ನಲ್ಲಿ 659 ಜನ ಮೃತಪಟ್ಟಿದ್ದಾರೆ ಇಸ್ರೇಲ್ ನಡೆಸಿದಂತ ದಾಳಿಗೆ. ಇಲ್ಲಿ ತನಕ 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 9ನೇ ದಿನಕ್ಕೆ ಕಾಲಿಟ್ಟಿದೆ ಎರಡು ದೇಶಗಳ ನಡುವಿನ ಈ ಯುದ್ಧ. ದಾಳಿ ಪ್ರತಿದಾಳಿ ನಡೀತಾ ಇದ್ದು ಎರಡೂ ದೇಶಗಳಲ್ಲೂ ಸಾವು ನೋವುಗಳಾಗ್ತಾ ಇದೆ. ಇಸ್ರೇಲ್ ನಡೆಸಿದಂತ ದಾಳಿಗೆ 659 ಜನ ಮೃತಪಟ್ಟಿದ್ದಾರೆ ಇರಾನ್ನಲ್ಲಿ. ಇಲ್ಲಿ ತನಕದ ಮಾಹಿತಿ ಪ್ರಕಾರ ಸುಮಾರು 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 30ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್. ಇಸ್ರೇಲು ದಾಳಿ ನಡೆಸ್ತಾ ಇದೆ, ಈ ಕಡೆ ಇರಾನ್ ಕೂಡ ದಾಳಿ ನಡೆಸ್ತಾ ಇದೆ. ಎರಡು ದೇಶಗಳ ನಡುವಿನ ಈ ಕಾಳಗದಲ್ಲಿ ಸಾವು ನೋವುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇರಾನ್ನಲ್ಲಿ 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, 100ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇಸ್ರೇಲ್ನಲ್ಲಿ. ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಭಾರಿ ಪ್ರಮಾಣದ ಸಾವು ನೋವಾಗಿದೆ. ಇಸ್ರೇಲ್ ವಾಯು ದಾಳಿಗೆ ಇರಾನ್ನಲ್ಲಿ ಭಾರಿ ಪ್ರಮಾಣದ ಸಾವು ನೋವುಗಳಾಗಿದೆ. ಇರಾನ್ನಲ್ಲಿ 659 ಜನ ಮೃತಪಟ್ಟಿದ್ದಾರೆ ಇಸ್ರೇಲ್ ನಡೆಸಿದಂತ ದಾಳಿಗೆ. ಇಲ್ಲಿ ತನಕ 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 9ನೇ ದಿನಕ್ಕೆ ಕಾಲಿಟ್ಟಿದೆ ಎರಡು ದೇಶಗಳ ನಡುವಿನ ಈ ಯುದ್ಧ. ದಾಳಿ ಪ್ರತಿದಾಳಿ ನಡೀತಾ ಇದ್ದು ಎರಡೂ ದೇಶಗಳಲ್ಲೂ ಸಾವು ನೋವುಗಳಾಗ್ತಾ ಇದೆ. ಇಸ್ರೇಲ್ ನಡೆಸಿದಂತ ದಾಳಿಗೆ 659 ಜನ ಮೃತಪಟ್ಟಿದ್ದಾರೆ ಇರಾನ್ನಲ್ಲಿ. ಇಲ್ಲಿ ತನಕದ ಮಾಹಿತಿ ಪ್ರಕಾರ ಸುಮಾರು 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನ್ ದಾಳಿಗೆ ಇಸ್ರೇಲ್ನಲ್ಲಿ 30ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 100ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ ಇಸ್ರೇಲ್. ಇಸ್ರೇಲು ದಾಳಿ ನಡೆಸ್ತಾ ಇದೆ, ಈ ಕಡೆ ಇರಾನ್ ಕೂಡ ದಾಳಿ ನಡೆಸ್ತಾ ಇದೆ. ಎರಡು ದೇಶಗಳ ನಡುವಿನ ಈ ಕಾಳಗದಲ್ಲಿ ಸಾವು ನೋವುಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇರಾನ್ನಲ್ಲಿ 2,000ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, 100ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇಸ್ರೇಲ್ನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.